ದೈವದ ಥರ ಕಿರ್ಚೋದು ಈ ಥರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದರು ಆ ಸಿನಿಮಾ ನೋಡಿದ ಬಂದ ತಕ್ಷಣ. ಇದರ ಬಗ್ಗೆ ಕೂಡ ಸಾಕಷ್ಟು ಟೀಕೆಗಳು ಕೇಳಿಬಂತು, ಒಂದು ರೀತಿಯಲ್ಲಿ ದೈವಕ್ಕೆ ಮಾಡಿದ ಅಪಮಾನ ಅನ್ನೋ ರೀತಿಯಲ್ಲಿ. ಸರ್, ದೈವಕ್ಕೆ ಅಪಮಾನ, ಜನರು ಅದಕ್ಕೆ ಅಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಅಂತ ಹೇಳುವಂಥದ್ದು. ಈಗ ಜನರು ಈಗ ನಾವು ಉತ್ತರದಲ್ಲಿ ಏನು ಅದು ಮಾಡ್ತೀವಲ್ಲ, ರಾಮನವಮಿ ಟೈಮಲ್ಲಿ ಹನುಮಂತನ ವೇಷ ಹಾಕೊಂಡು ಹೋಗ್ತಾರೆ ದಾರಿಯಲ್ಲಿ, ಅಥವಾ ಇನ್ನೊಂದು ನಮ್ಮ ಕಡೆ ಟ್ಯಾಬ್ಲೋದಲ್ಲಿ ಕೃಷ್ಣನ ಥರ ದಾರಿ ಹಾಕೊಂಡು ಹೋಗ್ತಾರೆ. ಸೊ ಅದೆಲ್ಲ ಅವರು ಅಟ್ರಾಕ್ಟ್ ಆಗಿರೋದು ಒಂದು, ಅದನ್ನು ಅವರು ಫಾಲೋ ಮಾಡ್ತಾರೆ. ಅದನ್ನು ನಾವು ಏನು ಅದು ಮಾಡಲೇಬಾರ್ದು ಅಂತ ಹೇಳುವಂಥದ್ದು. ಯಾಕೆ ರಾಮದಾಗಲಿ ಕೃಷ್ಣಂದಾಗಲಿ ದುರ್ಗಿದಾಗಲಿ ಹನುಮಂತಂದಾಗಲಿ ಈ ಥರ ವೇಷಭೂಷಣಗಳು ರೋಡಲ್ಲಿ ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ನಾ ಚಿಕ್ಕಂದೇ ನೋಡ್ತಾ ಇದ್ದೇನೆ. ಅಥವಾ ಇಲ್ಲಿಂದ ನಮ್ಮ ಕರ್ನಾಟಕ ಅಂತ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿದೆ, ಆಲ್ ಓವರ್ ದ ವರ್ಲ್ಡಲ್ಲಿದೆ. ಬೇರೆ ಬೇರೆ ಸಂಪ್ರದಾಯದವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಸೊ ಅದನ್ನು ನಿಲ್ಲಿಸೋದು ಹೇಗೆ? ಯಾಕೆ ಅದನ್ನು ಯಾಕೆ ಅದು ಹುಚ್ಚಾಟ ಅನ್ನೋ ಥರ ಅದನ್ನು ನಾವು ಯಾಕೆ? ಆಮೇಲೆ ಅದು ಮೈಯಲ್ಲಿ ಆವಾಹನೆ ಹಾಕೋ ಅನ್ನೋಂಥದ್ದು ಅವನ ಅನುಭವಕ್ಕೆ ಬಿಟ್ಟದ್ದು. ನಮಗೇನು ಹೇಳಲಿಕ್ಕಾಗಲ್ಲ, ಅವನಿಗೆ ಬಂದಿದೆ ಇಲ್ವ ಅಂತ ಗೊತ್ತಿಲ್ಲ. ನನಗೊಂದು ಧೈರ್ಯ ಇದೆ, ನಾನು ಯಾವ ದೈವದ ಮುಂದೆ ನಿಂತು ನನಗೆ ಅದು ಆ ಮೈಯಲ್ಲಿ ಆ ಮಟ್ಟಕ್ಕೆ. ಕೆಲವರು ಅದಕ್ಕೆ ಭಾಳ ಸೆನ್ಸಿಟಿವ್ ಆಗಿರ್ತಾರೆ, ಭಾಳ ಬೇಗ. ಎಸ್, ಆದರೆ ಅದು ಹುಚ್ಚಾಟ ಅನ್ನುವಂಥದ್ದು. ಆಮೇಲೆ ದೈವಾರಾಧನೆ, ದೈವಗಳ ಮೇಲೆ ನಂಬಿಕೆ ಅದು ಒಬ್ಬನ ಸೊತ್ತು ಅಂತ ಆಗಿರೋಲ್ಲ. ನಾವು ಕೃಷ್ಣನ ವೇಷವನ್ನು ಅಥವಾ ಹನುಮಂತನ ವೇಷವನ್ನು ರಸ್ತೆಯಲ್ಲಿ ನಾವು ನೋಡುವಾಗ ಆಕ್ಸೆಪ್ಟ್ ಮಾಡಿದವರು, ನಾವು ನಮ್ಮ ಕೊರಗಜ್ಜನ್ನು, ನಮ್ಮ ಗುಳಿಗನ್ನು, ನಮ್ಮ ಇದನ್ನು ಆ ಥರ ವೇಷ ಹಾಕಿದಾಗ ನಾವು ಯಾರು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೇಗೆ? ಆ್ಯಂಡ್ ಏನವರಿಗೆ ವೇಷಭೂಷಣ ಹಾಕ್ತಾರೆ, ಇದು ದೈವ ಕಟ್ಟುವ ಏನು ನಲಿಕೆ ಜನಾಂಗದ ಒಂದು ಆ ಜನಾಂಗದವ್ರದ್ದಲ್ಲ. ಅದು ಶಮನಿಸಮ್, ಸೈಬೀರಿಯಾ ದೇಶದಿಂದ ಆಗಿರುವಂಥದ್ದು. ನೀವು ಹುಡುಕಿದರೆ, ಶಮನಿಸಮ್ ಬಗ್ಗೆ ಹುಡುಕಿದರೆ ಭಾಳಷ್ಟು ಆ ಥರದ್ದು. ನಮ್ಮ ಇಲ್ಲಿ ದೊಡ್ಡ ಕಿರೀಟಕ್ಕೆ ಅಣಿ ಅಂತ ಹೇಳ್ತೇವೆ, ಅಣಿ ಕಟ್ಟಿಕೊಂಡು ಮುಖಕ್ಕಾಗೋ ಎಲ್ಲೋ ಅದಕ್ಕೆ ಅರದಲ್ಲ ಹೇಳ್ತೇವೆ. ಅವರು ಕೂಡ ಸೇಮ್ ಎಲ್ಲೋ ಇದನ್ನು ಯೂಸ್ ಮಾಡಿದರು. ಎಲ್ಲ ಪ್ರಪಂಚದ ಎಲ್ಲ ಕಡೆಗೆ, ನಾರ್ವೆಯಲ್ಲಿದೆ, ಆಫ್ರಿಕಾದಲ್ಲಿದೆ, ಮೆಕ್ಸಿಕೋದಲ್ಲಿದೆ, ರಷ್ಯಾದಲ್ಲಿದೆ, ನಮ್ಮಲ್ಲೂ ಇದೆ. ಇಟ್ಸ್ ಎ ಫೋಕ್ ಕಲ್ಚರ್. ಇವರು ತನ್ನದೊಂದು ಒಬ್ಬಂದು ಅಂತ ಹೇಳಲಿಕ್ಕೆ ಆಗೋಲ್ಲ. ಅಂದರೆ ಈ ಎಲ್ಲ ಎಕ್ಸ್ಪ್ರೆಷನ್ಗಳು ಅತ್ಯಂತ ಸಹಜ ಅಂತ ಹೇಳ್ತೀರಾ ನೀವು? ಎಸ್, ದೇರ್ ಅಟ್ರಾಕ್ಟ್. ಈಗ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಸ್ಟೇಜಲ್ಲಿ ರಾಜ್ಕುಮಾರ್ ಇದ್ರು ನೋಡಲ್ವಾ? ನಾವು ಹೇಳಿದ್ರೆ ರಾಜ್ಕುಮಾರ್ ಥರ ಮಾಡಬೇಡ ಅಂತ ಹೇಳೋಕ್ಕಾಗುತ್ತಾ? ಅವರಿಗೆ ಅದು ಅಟ್ರಾಕ್ಟ್ ಆಗಿದೆ, ಆ ಕ್ಯಾರೆಕ್ಟರ್ ರಾಜ್ಕುಮಾರ್ ಅನ್ನೋಂಥ ಒಂದು ಇದನ್ನು, ಕಲಾವಿದರನ್ನು ಅವ್ರು ಬಹಳ ಒಳ್ಳೆ ರೀತಿಯಲ್ಲಿ ಮೆಚ್ಚಿಕೊಂಡು ಆ ಥರ ಅಭಿನಯ ಮಾಡಲಿಕ್ಕೆ ನೋಡ್ತಾರೆ, ಆ ಥರ ಪಾತ್ರ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಅಂತ ಅನ್ನುವಂಥದ್ದು. ಬಟ್ ಅದಕ್ಕೆ ಹೋಗಿ ಅಟ್ಯಾಕ್ ಮಾಡ್ತಾರಲ್ಲ, ಅವರ ಮೆಂಟಾಲಿಟಿ ಭಾಳ ಡೇಂಜರ್. ಅವರು ಸೊಸೈಟಿಗೆ ಘಾತಕ ಮಾಡುವರು. ಈಗ ನೋಡ್ತೀನಿ, ಈಗ ರಿಷಬ್ ದೇವ್ ವಿಚಾರಕ್ಕೆ ಮತ್ತೆ ಬರೋದಾದರೆ, ಇಲ್ಲಿ ರಿಷಬ್ ಏನು ತಪ್ಪು ಮಾಡಿದ್ದಾರೆ? ಅವ್ರು ಕೋಲ ಕೊಟ್ಟಿದ್ದಾರೆ ತಾನೆ. ಆ್ಯಂಡ್ ಈ ದೈವಗಳ ಆರ್ಭಾಟ, ಅರಚಾಟ, ದೈವಗಳೊಂದು ಹಗ್ ಮಾಡುವಂಥದ್ದು, ತನ್ನ ಪ್ರೀತಿ ತೋರಿಸುವಂಥದ್ದು, ಪ್ರಕಟ ಮಾಡುವಂಥದ್ದು ಬಹಳ ಸಹಜ. ನಾನು ಬೇಕಾದಷ್ಟು ವೀಡಿಯೋಗಳನ್ನು ತೋರಿಸ್ತೇನೆ. ಆ ದೈವ ನಡೆಸೋ ಮೊಕ್ತೇಸರು ಇರ್ತಾರಲ್ಲ, ಅವ್ರನ್ನ ಹಿಡ್ಕೊಂಡು ಹಗ್ ಮಾಡಿಕೊಂಡು, ಇಲ್ಲ ಕಾಲಿಕಟ್ಟು ಗಗ್ಗರದಿಂದ ಅವರೆದು ಬಂದು ಹಿಡ್ಕೊಂಡು ಹೊಡ್ಕೊಳ್ತಾರೆ, ಬೆಂಕಿ ತಗೊಂಡು ತಲೆಗೆ ಚುಚ್ಕೊಳ್ತಾರೆ, ತನಗೇನೋ ನೋವಾಗಿದೆ ಅವನಿಗೆ ತೋರಿಸ್ತಾರೆ. ಬಟ್ ಏನಂದರೆ, ಆ ಭಾವ ತೀವ್ರತೆ ಟ್ರಾನ್ಸ್ ಸ್ಟೇಜಿಗೆ ಹೋದಾಗ ಅದು ಸಹಜವಾಗಿ ಎಲ್ಲರೂ ಮಾಡುವಂಥ ಒಂದು ಪ್ರಕ್ರಿಯೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಗುರುಗಳು MS ಸತ್ಯವನ್ನು ಯಾಕೆ ತರ್ತಾ ಇದ್ದೇನೆ ಅಂದರೆ, ನಮ್ಮೊಂದು ನಾಟಕ ಆಗ್ತಾಯಿತ್ತು, ನಾನು ಮಂಗಳೂರು ನಾಟಕ ಆರ್ಗನೈಸ್ ಮಾಡ್ತಾಯಿದ್ದೆ. ಸಭಾ ಕಾರ್ಯಕ್ರಮದ್ದು ಒಂದು MLA ಇದ್ದರು, ಸತ್ಯದ್ದು ಚೆನ್ನಾಗಿ ಮಾತಾಡಿದ್ದು ಎಲ್ಲ ಆಯಿತು. ನಾಟಕ ಶುರು ಆಯಿತು. ನಾಟಕದ ಹೆಸರು ಹೇಳಲ್ಲ ಯಾವುದು ಅಂತ. ಸತ್ಯ ಲೈಟಲ್ಲಿ ಅವ್ರು ಕೂತ್ಕೊಳ್ಳೋದು, ಬಿಕಾಸ್ ಈ ಡಿಸೈನ್ ದ ಲೈಟ್ ಆ್ಯಂಡ್ ಕೂತ್ಕೊಳ್ತಾರೆ. ಈ MLA ಎದ್ದು ಹೋದಾಗ ಸತ್ಯಗೆ ನಾನು ಬರ್ತೇನೆ ಅಂತ ಒಂದು ಹೇಳಿದ್ರು, ಅಷ್ಟಂತ ಅರಚಾಡಿದ್ರು. ಹಿ ವಾಸ್ ಸೋ ಇನ್ವಾಲ್ವ್ಡ್. ಅವರ ಭಾವ ತೀವ್ರತೆ ಅಷ್ಟಿತ್ತು ಆ ಕೆಲಸದ ಮೇಲೆ. ನೀವಾಗರೆ ಸತ್ಯ ಆ ಥರ ಮಾಡಿದ್ದು ತಪ್ಪು ಅಂತ ಹೇಳ್ತೀರಾ? ಆ ಕಸುವು ಮಾಡುವ, ಪಂಜುಲಿ ಥರ ನರ್ತನ ಮಾಡುವನು ಭಾವ ತೀವ್ರತೆಗೆ ಒಳಗಾಗಿರ್ತಾನೆ. ಅವನು ತಾನು ಮಾಡಿದ ಸತ್ಯ, ಅವನು ದೈವಿ ಶಕ್ತಿ ಜೊತೆ ಸಮೀಕರಿಸಿರ್ತಾನೆ ತನ್ನ ನೃತ್ಯವನ್ನು. ಅರ್ಪಣಾ ಭಾವ ಅಲ್ಲಿ ಅವನಿಂಥವನು ಇವರೇನು ಕಣ್ಣಿಗೆ ನೀರುಳ್ಳಿ ಹಾಕಿದ್ದಾರೆ ಕಣ್ಣೀರು ಬರೋಕ್ಕೆ. ಅರೆ, ಹಣ ಒಂದು ವ್ಯಕ್ತಿಯನ್ನು ಅವನ ಭಾವನೆಗಳನ್ನು ಸ್ಟಾಪ್ ಮಾಡಲ್ಲ. ಹಣ ಬರ್ಬೋದು, ಹಣ ಎಲ್ಲದಕ್ಕೂ ಇದಾಗಲ್ಲ, ನಿಮಗೆ ಸಮಾಧಾನ ಕೊಡಲ್ಲ. ಅವರ ನೋವು ರಿಷಬ್ ಹತ್ರ ಖಂಡಿತ ನೋವು ಇರ್ಬೋದು. ಆ ಕಮೆಂಟ್ಗಳು ನೋಡಿ, ಅವರ ಮಕ್ಕಳು, ಅವರ ಹೆಂಡತಿ ಪಾಪ ಅವ್ರು ಹೋಗಿ ಏನು ಎಲ್ಲ ಅವರು ಬೇಡದ ರೀತಿಯಲ್ಲಿ ಅವ್ರಿಗೆ ದೈವದ ಮುಂದೆ ಹರಕೆ ಎಲ್ಲ ಮಾಡ್ತಾರೆ. ಯಾಕೊಬ್ಬ ಕಲಾವಿದ ನಮ್ಮ ಜೊತೆ ಇದ್ದವರು ಇದನ್ನಿವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಒಂದು ಪಾಪ್ಯುಲರೈಸ್ ಮಾಡಿದ್ದಾರೆ ಅಂತ ಹೇಳುವಾಗ ನಮ್ಗೆ ಯಾಕೆ ಖುಷಿ ಬರಬಾರ್ದು ಸರ್? ಧರ್ಮ ಅಂತ ಸೂಕ್ಷ್ಮ ವಿಷಯವನ್ನು ತಗೊಂಡು, ದೈವ ಅಂತ ಒಂದು ಸೂಕ್ಷ್ಮ ವಿಷಯವನ್ನು ತಗೊಂಡು, ರಾಷ್ಟ್ರಭಕ್ತಿ, ದೇಶ ಅಂತ ತಗೊಂಡು ಅದನ್ನು ಎಕ್ಸಾಗರೇಟೆಡ್ ಮಾಡಿ
ಸೊ ಒಂದು ಸಮುದಾಯನ ಅಥವಾ ಒಂದು ಕಮ್ಯುನಿಟಿನ ಮೇಲೆ ಕೆಟ್ಟದಾಗಿ ರೀತಿಯಲ್ಲಿ ತೋರಿಸುವಂಥ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ ಕೆಲವೊಂದು ಸಿನಿಮಾಗಳು. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಇದು ಕೂಡ ದೈವದ ವ್ಯಾಪಾರೀಕರಣನ? ಈಗ ಡಾ ವಿನ್ಸಿ ಕೋಡ್ ಅಂತ ಒಂದು ಹಾಲಿವುಡ್ ಸಿನಿಮಾ ಬಗ್ಗೆ ಗೊತ್ತಿತ್ತು, ಅದರ ಬಗ್ಗೆ ಇಷ್ಟೇ ಚರ್ಚೆಗಳಾಯಿತು, ಬ್ಯಾನ್ ಆಯಿತು. ಒಂದು ವರ್ಗದ ಜನ ಈಗ ಜೀಸಸ್ ಮೇಲೆ ಸಿನಿಮಾಗಳು ಮಾಡುವಾಗ ಇದು ಎಲ್ಲ ಕಡೆ ನಡೀತಾ ಇದೆ, ನಮ್ಮ ಕಡೆ ಒಂದು ಅಂತಲ್ಲ. ಬಿಕಾಸ್ ಜಗತ್ತೇ ಈ ಥರ ಇದೆ. ಆ್ಯಂಡ್ ಸರ್, ಅದು ವ್ಯಾಪಾರೀಕರಣ ಅನ್ನುವಂಥದ್ದು, ಫಿಲ್ಮ್ ಈಸ್ ಎ ಹೈಲಿ ರಿಸ್ಕ್ ವ್ಯಾಪಾರ. ಸಿನಿಮಾದಲ್ಲಿ ಲಾಭ ಮಾತ್ರ ಮುಖ್ಯ ಆಗಿರೋದಿಲ್ಲ, ಇದು ಹೈಯೆಸ್ಟ್ ರಿಸ್ಕ್ ಇರುವಂತಹ ಇದು. ಯಾಕೆ ಅವನು ಆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಸಿನಿಮಾ ಯಾಕೆ ಮಾಡಬೇಕು? ಅವನಿಗೆ ಕಲೆ ಮೇಲೆ ಆಸಕ್ತಿ ಇದೆ, ತಾನು ಮಾಡೋ ಕೆಲಸ ಒಂದು 10 ಜನರು ಅದನ್ನು ಮೆಚ್ಕೋಬೇಕು ಅನ್ನೋವಂಥ ಒಂದು ಮಹತ್ತರದ ಆಸೆ ಇರುತ್ತೆ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ. ಅದಕ್ಕೆ ಆ ಕೋಟ್ಯಾಂತರ ರೂಪಾಯಿ ಸುರಿದೋ ಸಿನಿಮಾ ಮಾಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಎ ಬಿಸ್ನೆಸ್, ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಟ್ ಈಸ್ ಅನ್ ಎಜುಕೇಷನ್. ಒಂದು ಸಿನಿಮಾ ಇವತ್ತು ನಿಮಗೆ ನೆನಪಿರ್ಬೋದು, ಕೋಟಿ ಚೆನ್ನೈ ಅಂತ ಒಂದು ತುಳು ಸಿನಿಮಾ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಕಲ್ಪನಾ ಅವರು ಆ್ಯಕ್ಟ್ ಮಾಡಿದರು. ಅವರೊಂದು ಕೋಟಿ ಚೆನ್ನೈ ಅವರ ತಮ್ಮಂದರು ಅವರನ್ನು ಕರೀಲಿಕ್ಕೆ ಒಂದು ಎಕ್ಕಸಕ ಅಂತ ಒಂದು ಹಾಡು, ಅದನ್ನು ಪ್ರೊಫೆಸರ್ BA ವೇಕ್ರೈ ಅವರು ಬರೆದಿರೋದು, ಬಹುಶಃ ಯಾರು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಓಕೆ, ಆ ಹಾಡು ಇವತ್ತಿಗೂ ಪಾಪ್ಯುಲರ್, ಇವತ್ತಿಗೂ ಆರ್ಕೆಸ್ಟ್ರಾಗಳಲ್ಲಿ ಹೆಚ್ಚು ಕಡೆ ಅದನ್ನು ಹಾಕ್ತಾರೆ. ಯಾಕೆ? ಒಂದು ಕನ್ನಡ ಫಿಲ್ಮ್, ಯಾವುದೋ ಕನ್ನಡ ಫಿಲ್ಮ್ ಎಕ್ಕಸಕ ಸಮಥಿಂಗ್ ಅದರ ಮೇಲೆ ಸಾಂಗ್ ಮಾಡಿದ್ದಾರೆ. ಸೊ ಇವತ್ತು ಕೋಟಿ ಚೆನ್ನಯ ನಿಂತಿದೆ, ಜನರಿಗೆ ಕೋಟಿ ಚೆನ್ನಯ ಕತೆ ಏನು ಅಂತದ್ದು ಸಿನಿಮಾ ನಿರೂಪಿಸಿ ಕೊಟ್ಟಿದೆ. ಅದೇ ಥರ ಸಿರಿ ಅಂತ ಒಂದಿದೆ, ಭಾಳಷ್ಟು ಜನರಿಗೆ ಗೊತ್ತಿದೆ. ನಾವೇನು ಸಿರಿ ಅಂದ ಕೂಡಲೇ ಒಂದು ಮಾಸ್ ಆಗಿ ಎಲ್ಲರೂ ಹಿಪ್ನಾಟಿಸಿಂಗ್ ಒಳಪಟ್ಟಾಗಿ ಹೆಂಗಸರು ಒಂದು 500,000 ಹೆಂಗಸರು ಮೈಯಲ್ಲಿ ಆವಾಹನೆ ಮಾಡಿಕೊಂಡು ದರ್ಶನ ಬರುತ್ತಾರೆ ಮಾಡ್ತಾರೆ ಅಂತ. ಬಟ್ ಆ ಸಿರಿಯ ಆ್ಯಕ್ಚುಯಲ್ ಕಾನ್ಸೆಪ್ಟ್ನ ಬಗ್ಗೆ ಒಂದು ಸಿನಿಮಾ ಬಂದಿತ್ತು. ಸಿನಿಮಾ ಅದನ್ನು ಜೀವಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ, ಬರೀ ವ್ಯಾಪಾರೀಕರಣ ಅಲ್ಲ. ಬಿ ಶಾಂತರಾಮ್ ಅವರು ಎಷ್ಟು ಸಿನಿಮಾಗಳನ್ನು ಮಾಡಿದರು. ಅದು ನಮ್ಮ ಸಿನಿಮಾ, ಭಾರತದ ಸಿನಿಮಾ ಉಗಮವೇ ಸತ್ಯ ಹರಿಶ್ಚಂದ್ರ, ಅದು ಒಬ್ಬ ದೈವಾಂಶ ಸಂಭೂತ ವ್ಯಕ್ತಿಯ ಒಂದು ಸಿನಿಮಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.